ಹಸಿ ಮೊಸರು ಬಜ್ಜಿ ಮಾಡಲು ಮೊದಲಿಗೆ ಹಸಿಮೆಣಸಿಕಾಯಿ ಕಟ್ ಮಾಡಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಬೇಕು. ಪೇಸ್ಟ್ ಇದ್ರೂ ಒಗ್ಗರಣೆಯಲ್ಲಿ ಸೇರಿಸ್ಕೋಬಹುದು. ಇದಕ್ಕೆ ಮಿಕ್ಸಿಗೆ ಹಸೆ ಕೊಬ್ಬರಿ ಅಥವಾ ಒಣ ಕೊಬ್ಬರಿ, ಹುರಿದಿರುವಂಥ ಶೇಂಗಾ ಮತ್ತು ಕಡಲೆ ಎಲ್ಲದೂ ಸಮ ಅಳತೆಗೆ ತೊಗೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು ಹುರಿದಿರುವಂಥ ಹಸಿಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೋದು. ಇದೆಲ್ಲ ಸ್ವಲ್ಪ ಪುಡಿ ಆದ ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಜಸ್ಟ್ ಲೈಕ್ ಚಟ್ನಿ ಥರ ಮಾಡ್ಕೋಬೇಕು. ತುಂಬ ನೀರಾಗಿ ಮಾಡ್ಕೋಬಾರ್ದು. ಈ ಅದಕ್ಕಿದ್ರೂ ಪರವಾಗಿಲ್ಲ, ನಡೆಯುತ್ತೆ. ಇದಕ್ಕೆ ನಾನು ಸೌತೆಕಾಯನ್ನು ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಿನಬೇಳೆ ಇದೆಲ್ಲ ಚಟ್ ಅಂದ ನಂತರ ಸ್ವಲ್ಪ ಆರಲು ಬಿಡಬೇಕು. ಆರಿದ ನಂತರ ಎಲ್ಲ ರುಬ್ಬಿರುವಂಥ ಮಿಶ್ರಣ ಮತ್ತು ಸೌತೆಕಾಯಿ, ಮೊಸರು ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಸೀಮೆ ಬದನೆಕಾಯಿ ಅಥವಾ ಗಡ್ಡೆಕೋಸು, ಹೀರೆಕಾಯಿ, ಮುಲ್ಲಂಗಿ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಅದನ್ನೆಲ್ಲ ಒಂದು ವಿಸಿಲ್ ಹೊಡ್ಸ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸೌತೆಕಾಯಿ ಮಾತ್ರ ಹೀಗೆ ಹಸಿದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ನೀರು ಬಿಡುತ್ತೆ. ಇವಾಗ ನೋಡೋಕ್ಕೆ ಗಟ್ಟಿ ಇರುತ್ತೆ. ಉಪ್ಪು ಎಲ್ಲ ಸೇರಿದ ನಂತರ ಬರ್ತಾ ಸ್ವಲ್ಪ ನೀರಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ನೀವು ಮೊಸರನ್ನು ಮತ್ತು ಪುಡಿಗಳನ್ನು ಆ್ಯಡ್ ಮಾಡ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದುಬಿಟ್ಟು ರಾಗಿ ಮುದ್ದೆ. ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಬಟ್ ಮುದ್ದೆ ಮಾತ್ರ ಪರ್ಫೆಕ್ಟ್ ಟೇಸ್ಟ್ ಕೊಡುತ್ತೆ. ರೆಡಿ ಟು ಈಟ್.